ಸರಿ, ಎಲ್ಲಿಗೆ ಅಂತ ಹೇಳಮ್ಮ. ದೇವಸ್ಥಾನಕ್ಕೆ. ನಾನು ಬರಲ್ಲ, ನಂಗೆ ತುಂಬ ಓದ್ಕೊಡೋದಿದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನೀನು ಓದ್ ಕಂಟಿನ್ಯೂ ಮಾಡುವಂತೆ. ಬೇಗ ರೆಡಿ ಆಗು. ಕೇಳಿಸ್ಕೊಂಡೆ ನಮ್ಮಮ್ಮ ಹೇಗೆ ಮಾತಾಡಿದ್ಲು ಅಂತ? ಈಗಲಾದರೂ ಅರ್ಥ ಆಯ್ತಾ ನಮ್ಮಮ್ಮ ಹೇಗೆ ಅಂತ? ಹಿಟ್ಲರ್ ತಂಗಿನೋ ಅಕ್ಕನಾಗ ಹುಟ್ಬೇಕಾಗಿತ್ತು. ನಮ್ಮಮ್ಮನಾಗ ಹುಟ್ಬಿಟ್ಟು ಎಲ್ಲ ನನ್ನ ಕರ್ಮ. ಕಡೆ ಪಕ್ಷ ಹಿಟ್ಲರ್ಗೆ ಅವನು ಸಾಕಿದ ನಾಯಿ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತಂತೆ. ಆದರೆ ನಮ್ಮಮ್ಮಂಗೆ ಸ್ವಂತ ಮಗಳ ಮೇಲೆ ಪ್ರೀತಿ ಇಲ್ಲ. ಈ ಮನೇಲಿ ನನಗೆ ಉಸಿರಾಡೋದಕ್ಕೆ ಬಿಟ್ರೆ ಬೇರೆ ಯಾವುದಕ್ಕೂ ಸ್ವಾತಂತ್ರ್ಯನೇ ಇಲ್ಲ ಕಣೋ. ನನಗಂತೂ ಸಾಕಾಗೋಗಿದೆ. ಡೋಂಟ್ ವರಿ ಶ್ರುತಿ. ನಿನಗೇನಪ್ಪ, ಯಾವಾಗಲೂ ಡೋಂಟ್ ವರಿ ಶ್ರುತಿ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀಯ. ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ಚಂದು, ನನಗೆ ನಿನ್ನ ತುಂಬ ನೋಡಬೇಕು ಅನಿಸ್ತಿದೆ ಕಣೋ. ವೈ ನಾಟ್? ಹೇಗಿದ್ರು ನಿಮ್ಮಮ್ಮ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರ. ಅದು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿ ಮೀಟ್ ಮಾಡೋಣ, ಪ್ರಾಬ್ಲಮ್ ಸಾಲ್ವ್. ಗುಡ್ ಐಡಿಯಾ. ಚಂದು, ನಮ್ಮ ಮನೆ ಹತ್ರ ಮಂಜುನಾಥ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಬೇಗ ಬಾ. ಡನ್. ಬಾಯ್ ಬಾಯ್. ಏನ್ ಬರಗೌಡ, ಏನ್ ಬರಗೌಡ, ಹೆಂಗಿದೀಯ? ಲಗ್ನದ ಕೆಲಸ ಜೋರ? ಊರ್ನಾಗೆಲ್ಲ ಲಚ್ಚಿ ಲಗ್ನದ್ದೇ ಮಾತು ಕೇಳಿ ಓ ಸಂತೋಷ ಆತು. ಲಚ್ಚಿ ವಾರಿಯರಿಗೆಲ್ಲ ಲಗ್ನ ಆಯ್ತು. ಪಾಪ ನಮ್ಮ ಲಚ್ಚಿಗೆ ಇನ್ನೂ ಲಗ್ನ ಆಗಲಿಲ್ಲ ಅನ್ಕಂತ ಇದ್ರು. ಕಡೆಗೆ ಆ ದ್ಯಾವ್ರು ಕಣ್ಬಿಟ್ಬಿಟ್ಟ. ಅದು ಅವಳು ಆ ದ್ಯಾವ್ರ ಹತ್ರ ಕೇಳ್ಕೊಂಬಂದು ಪುಣ್ಯ, ಒಳ್ಳೆ ಗಂಡನೇ ಸಿಕ್ಕವನೆ. ಏನ್ರಪ್ಪ, ನೀವ್ಯಾರು ಲಗ್ನಕ್ಕೆ ತಪ್ಪಿಸ್ಕೋಬಾರ್ದು. ನಿಮ್ಮ ಒಟ್ಟಿಲೇ ಲಗ್ನ ನಡೀತಾ ಇದೆ ಅಂತ ತಿಳ್ಕೋಬೇಕು. ನೀವೇ ಮುಂದೆ ನಿಂತು ಲಗ್ನ ನಡೆಸ್ಕೊಡ್ಬೇಕು. ರುದ್ರಪ್ಪ, ನಿನ್ನ ಕರೀಲಿಲ್ಲ ಅಂತ ತಿಳ್ಕೊಬೇಡಪ್ಪ. ಆಹ್ವಾನ ಪತ್ರಿಕೆನೂ ಕಳಿಸ್ಕೊಡ್ತೀನಿ, ಬಾಯಿಲು ಕರಿತಾ ಇವನಿ, ಬಂದ್ಬಿಡ್ಬೇಕು. ನೀ ಬಾಯ್ ತುಂಬ ಲಗ್ನಕ್ಕೆ ಬಾ ಅಂತ ಕರೆದ್ಮೇಲೆ ನಾ ಬರ್ದೇ ಇರಕ್ಕಾಯ್ತದ? ಒಂದ್ ವೇಳೆ ನಾ ಬರ್ದಿದ್ರೆ ದೇವ್ರ ಮೆಚ್ಚನ, ಬಂದೇ ಬತ್ತೀನಿ. ಗೊಂಬೆ, ನಿನಗೇನಾದರೂ ಸಮಯ ಪ್ರಜ್ಞೆ, ಸ್ಥಳ ಪ್ರಜ್ಞೆ ಏನಾದರೂ ಇದೆಯಾ? ಇದು ರೆಸ್ಟೋರೆಂಟು ಅಲ್ಲ, ಮನೆನೂ ಅಲ್ಲ. ದೇವಸ್ಥಾನಕ್ಕೆ ಬಂದಿರೋದು ನೀನು ಫೋನ್ ಮಾಡಕ್ಕ, ಪೂಜೆ ಮಾಡ್ಸೋದಕ್ಕ. ಕಲ್ಪನಾ, ದೇವಸ್ಥಾನದಲ್ಲಿ ಫೋನ್ ಮಾಡೋದು ಅಪರಾಧ ಅಲ್ಲ. ನೀನು ಸುಮ್ಮನೆ ಇರೋ ಕೈಲಾಶ್. ಅವಳು ಆಡ್ದಂಗೆಲ್ಲ ಆಡಿ ಅವಳ ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡಿರೋದಕ್ಕೆ ಇವತ್ತು ಹೀಗೆ ಆಡ್ತಾ ಇರೋದು. ಸರಿ ಬಾಮ್ಮ. ಬೊರೇಗೌಡ, ನೀ ಕರಿಯೋದೆಚ್ಚೋ ನಾ ಬರೋದೆಚ್ಚೋ, ಬಂದೇ ಆದ್ರೆ ನೀನು ನಿಮ್ಮ ಅಕ್ಕನ ಮಗಳ ಲಗ್ನ ಮಾಡ್ತಾ ಇಲ್ಲ, ನೀನೇ ಲಗ್ನ ಮಾಡ್ಕೊಳ್ತೀಯನೋ ಅಂತ ನನ್ಗನ್ನಿಸ್ತದೆ. ಅಣ್ಣ ಏನು ಹೇಳ್ತಾರೆ ಅಂದರೆ, ನಮ್ಮ ಬೋರೇಗೌಡನಂತವ್ರು ಬಿಟ್ರೆ ಇನ್ಯಾರ ಕೈಲಿ ಇಂಥ ಲಗ್ನ ಮಾಡಕ್ಕಾಯ್ತದೆ? ಲಗ್ನ ಪತ್ರಿಕೆ ನೋಡಿದ್ರೆ ಗೊತ್ತಾಯ್ತದೆ ಇದು ಅಂತಿಂತ ಲಗ್ನ ಅಲ್ಲ ಅಂತ. ತತ್ತಗಿ ರುದ್ರಪ್ಪ, ಏನು ಘನಕಾರ್ಯ ಮಾಡಿವನಿ ಅಂತ ಅಷ್ಟೊಂದು ಹೊಗಳ್ತಾ ಇದೆಯಪ್ಪ. ಇದು ನನ್ನ ಕರ್ತವ್ಯ, ನನ್ನ ಧರ್ಮ, ಅದಕ್ಕೆ ಮಾಡ್ತಾ ಇವನಿ. ಅಲ್ಲದೆ ನಿನ್ನಂತ ನನ್ನ ಜೊತೆಗಿದ್ರೆ ಇಂಥ 1000 ಲಗ್ನ ಬೇಕಾರೆ ಮಾಡ್ತೀನಿ. ಬೋರೇಗೌಡ, ನೀ ತಪ್ಪು ತಿಳ್ಕೊಳಕ್ಕಿಲ್ಲ ಅಂದ್ರೆ ನಾವೊಂದು ಮಾತು ಹೇಳಲ್ಲ. ಹೇಳ್ರುದ್ರಣ್ಣ, ನಮ್ಮ ಮಾವ ಹೇಳೋದು ಒಂದೇಯ, ನೀನು ಹೇಳೋದು ಒಂದೇಯ, ಹೇಳು. ಹುಡುಗ ನೋಡಕ್ಕೆ ಬೋಸ್ ಅಂದಾಕವನೆ, ನಮ್ಮ ಲಚ್ಚಿಗೆ ಸರಿಯಾದ ಜೋಡಿನೇ, ಇಲ್ಲ ಅಂತ ಹೇಳಕ್ಕಿಲ್ಲ. ಆದ್ರೆ ನನಗೆ ಪಟ್ಟಣದವರು ಅಂದ್ರೆ ಮೊದ್ಲಿಂದಲೂ ಒಂಥರಾನೆ. ಅವ್ರನ್ನ ನಂಬಂಗೂ ಇಲ್ಲ, ಬುಡಂಗೂ ಇಲ್ಲ. ಅದಕ್ಕೆ ಹುಡುಗನ ಇಳಾಸ ಕೊಟ್ಟಿದ್ರೆ ನಾ ಅಲ್ಲೇ ಹೋಗಿ ಏನು ಎತ್ತ ಅಂತ ವಿಚಾರಿಸ್ಕೊಂಡ್ ಬಂದ್ಬಿಡ್ತಿದ್ದೆ. ಅದೇನು ಬೇಕಾಗಿಲ್ಲ ರುದ್ರಣ್ಣ. ನಮ್ಮವ್ವ ನಮ್ಮ ಮಾವಯ್ಯ ಇಬ್ರಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬಂದವ್ರೆ. ದೊಡ್ಡ ಮನೆ, ಶ್ರೀಮಂತರು, ಹುಡುಗ ಬೇರೆ ಕೆಲಸದಾಗವನೆ, ಅದೆಲ್ಲ ವಿಚಾರಿಸಯ್ಯ ಮಾತುಕತೆ ಮಾಡಿದ್ದು. ಲಗ್ನ ದಿವ್ಸ ಅಂದರೆ ಸಾಮಾನ್ಯನಾ? ಅದು
ನಮ್ಮ ಮಾವ ಹೆಂಗೆ ಗೊತ್ತಾಗಿಲ್ವಾ? ನಾ ಯಾಕೆ ಹಿಂಗೆ ಹೇಳ್ತಾ ಇವನಿ ಅಂದರೆ ನಾಳೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಲ್ವೇ? ಹುಡುಗನ ಬಗ್ಗೆ ಸಾನೇ ವಿಚಾರಿಸಿದ್ದೀನಿ. ಅಂತ ಹುಡುಗನ ನಮ್ಮ ಲಚ್ಚಿ ಲಗ್ನ ಮಾಡ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಹೆಂಗ ಒಟ್ಟಲ್ಲಿ ನಮ್ಮ ಲಚ್ಚಿ ಲಗ್ನ ಆದರೆ ಸಾಕು. ಲಗ್ನ ಹಾಗೆ ಆಯ್ತದೆ, ಆದರೆ ಲಗ್ನಕ್ಕೆ ನೀವೆಲ್ಲರೂ ಬರಬೇಕು. ನೀ ಕರೀದೇ ಇದ್ರು ನಾ ಬಂದೇ ಬರ್ತೀನಿ ಬಸ್ವಾ. ಇದು ನಿಮ್ಮಟ್ಟಿ ಲಗ್ನ ಅಲ್ಲ, ನಮ್ಮಟ್ಟಿ ಲಗ್ನ ಅಂತ ತಿಳ್ಕೊಂಡು ನಾ ಬರ್ತೀನಿ. ಆಯ್ತಪ್ಪ. ಓಂ ತತ್ಪುರುಷಾಯ ವಿದ್ಮೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿ. ಶ್ರುತಿ, ಈಗ ಅಳೋಂಥದ್ದು ಏನಾಗಿದೆ? ವಿಲ್ ಯು ಪ್ಲೀಸ್ ಇನ್ನೂ ಏನಾಗಬೇಕು ಅಂತ ನಿನ್ನ ಮಾತಿನ ಅರ್ಥ? ಶ್ರುತಿ, ನನ್ನ ಮಾತನ್ನ ಅರ್ಥ ಮಾಡ್ಕೋ. ಈ 2 ವರ್ಷದಲ್ಲಿ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಚಂದು. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ನಿನಗೆ ಹೇಳ್ತಾನೆ ಇದ್ದೀನಿ, ನಮ್ಮ ಮಮ್ಮಿ ನನಗೆ ಗಂಡು ನೋಡ್ತಿದ್ದಾಳೆ ಅಂತ. ಇವಾಗ ನೋಡಿದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾಳೆ. ನೀನ್ ನೋಡಿದ್ರೆ ಏನೂ ಆಗ್ದಿರೋ ಒಂಥರ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿದ್ಯಾ. ನಿಮ್ಮ ಮನೇಲಿ ನಮ್ಮ ಮದ್ವೆ ವಿಷಯ ಮಾತಾಡಿದ್ಯಾ? ಇಲ್ಲ ಶ್ರುತಿ, ಇನ್ನೂ ಮಾತಾಡಿಲ್ಲ. ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯ ಚಂದು? ನಮ್ಮಮ್ಮ ನನಗೆ ಮದ್ವೆ ಮಾಡಿ ನನಗೆ ಮಕ್ಕಳಾದ್ಮೇಲೆ ಮಾತಾಡ್ತೀಯಾ? ಪ್ಲೀಸ್ ಶ್ರುತಿ. ಹೋಗ್ಲಿ, ನೀನು ಇನ್ನೂ ಮಾತಾಡಿದ್ರೆ ಅದಕ್ಕೆ ಏನ್ ಕಾರಣ? ಓ, ನನಗ್ ಗೊತ್ತಾಯ್ತು ಬಿಡು. ನಿನಗೆ ಒಬ್ಳು ಪ್ರೇಯಸಿ ಆಗ್ಲಿ ಹೆಂಡತಿ ಆಗ್ಲಿ ಬೇಕಾಗಿಲ್ಲ. ನಿನಗೆ ಬೇಕಾಗಿರೋದು ಫ್ಯಾಷನ್ಗೆ ಜೊತೆಲಿ ಒಬ್ಳು ಓಡಾಡೋದಕ್ಕೆ ಗರ್ಲ್ ಫ್ರೆಂಡ್ ಅಷ್ಟೇ ಅಲ್ಲ? ಹೀಗೆಲ್ಲ ಮಾತಾಡಿ ನನಗೆ ಹರ್ಟ್ ಮಾಡಬೇಡ ಶ್ರುತಿ. ನಿನಗೆ ಮದುವೆ ಬಗ್ಗೆ ಎಷ್ಟು ಆಸೆ ಆತುರ ಇದೆಯೋ ನನಗೂ ಅಷ್ಟೇ ಇದೆ. ಹಾಗಿದ್ರೆ ಯಾಕಿನ್ನೂ ಮಾತಾಡಿಲ್ಲ? ಇವತ್ತು ಹೋಗಿ ಮಾತಾಡ್ತೀನಿ ಶ್ರುತಿ, ಪ್ರಾಮಿಸ್. ಇವತ್ತೇ ಆಯ್ತಪ್ಪ, ಈಗಲೇ ಹೋಗಿ ಮಾತಾಡ್ತೀನಿ, ಆಯ್ತಾ? ಶ್ರುತಿ, ನೀನು ಹೀಗೆ ಡಲ್ ಆಗಿದ್ರೆ ನನಗೆ ಮೂಡ್ ಔಟ್ ಆಗುತ್ತೆ. ಆಮೇಲೆ ನನಗೆ ಮೂಡ್ ಔಟ್ ಆದರೆ ಅಲ್ಲಿ ನಮ್ಮ ಮನೇಲಿ ಏನು ಮಾತಾಡ್ತೀನೋ ಏನೋ. ಅಂದರೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ. ಆದರೆ ಒಂದೇ ಒಂದು ಸ್ಮೈಲ್ ಕೊಟ್ಬಿಟ್ರೆ, ವಾವ್, ವಾಟ್ ಎ ಆರ್ಟಿಫಿಷಿಯಲ್ ಸ್ಮೈಲ್. ಕಲ್ಪನಾ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಗೊಂಬೆಯಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಜೊತೆಲೇ ನಿಂತಿದ್ಲು, ಇಲ್ಲೇ ಪ್ರದಕ್ಷಿಣೆ ಹಾಕಕ್ಕೆ ಹೋಗಿರ್ಬೇಕು. ಸುಳ್ಳು ಹೇಳ್ಬೇಡ ಕೈಲಾಶ್. ಅಪ್ಪ ಮಗಳು ನೀವಿಬ್ರು ಚೆನ್ನಾಗಿ ನಾಟಕ ಆಡ್ತೀರಾ ಅಂತ ನನಗೆ ಗೊತ್ತು. ಅವಳು ಎಲ್ಲಿ ಹೋಗಿರ್ತಾಳೆ ಅಂತಲೂ ನನಗೆ ಗೊತ್ತು. ಇನ್ಮೇಲಿಂದ ಈ ರೀತಿ ನಾವಿಬ್ರು ಕದ್ದು ಮುಚ್ಚಿ ಭೇಟಿಯಾಗೋ ಅವಶ್ಯಕತೆನೂ ಇಲ್ಲ. ನೀನು ನನಗೋಸ್ಕರ ಕಾಯಬೇಕಾಗೂ ಇಲ್ಲ. ಆದಷ್ಟು ಬೇಗ ಮನೆಯವ್ರ ಜೊತೆ ಮಾತಾಡಿ ಮದುವೆ ಆಗ್ಬಿಡೋಣ. ಏನಂತೀಯ? ನನ್ನನ್ನು ಬಿಟ್ಟು ನೀನು ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಆಗಲ್ಲ ಕಣೋ. ಒಂದು ಪಕ್ಷ ನಿಮ್ಮ ಮನೆಯವ್ರಿಗೆ ಒಪ್ಸೋಕ್ಕಾಗದೆ ನೀನು ಬೇರೆಯವ್ರನ್ನ ಮದುವೆ ಆದೆ ಅಂತ ಅನ್ಕೋ. ಆಗ ನಾನು ನಿಮ್ಮ ಮನೆಯವ್ರನ್ನ ಕೊಂದು ಬಿಡ್ತೀನಿ. ತಾಯಿ, ನೀನು ಹೇಳ್ದಂಗೆ ಮಾಡ್ಬಿಡೋಳೆ. ಆದರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇವಾಗಲೇ ಹೋಗಿ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಓಕೆ, ಬಾಯ್. ಬಾಯ್. ಯಾರವನು? ನಿನಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಮ್ಮ. ಅವನು ನನ್ನ ಬಾಯ್ ಫ್ರೆಂಡು, ಲವರು, ಬಾವಿ ಗಂಡ, ಏನು ಬೇಕಾದ್ರೂ ಅನ್ಕೋ. ತಾತಮ್ಮ ಬಿಪಿ ಮಾತ್ರ ತಕೊಂಡ್ಯಾ? ಇನ್ನೂ ಇಲ್ಲ ಕಡ್ಲ, ಅದು ಹಂಗಿರ್ಲಿ. ರುದ್ರಕ್ಕನ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಬಾ ಅನ್ನಲ್ಲ, ಕೊಟ್ಟಿಯಾ? ಕೊಟ್ಟೆ ತಾತಮ್ಮ, ಒಂದು ಮನೇನೆ ಬಿಟ್ಟಿಲ್ಲ, ಯಾರನ್ನೂ ತಪ್ಸಿಲ್ಲ. ಆಮೇಲೆ ಅಕ್ಕಿ ಎಳ್ಳು ಅರಿಶಿನ ತಗೊಂಡು ಬಾ ಅಂದಿದ್ದೆ. 5 ಕೊಂಬಿನ ಅರಿಶಿನ ಗಡ್ಡೆ ತಗೊಂಡು ಬಾ ಅಂದಿದ್ದೆ, ತಂದಿಯಾ? ತಂದೀವ್ನಿ ತಾತಮ್ಮ, ಎಲ್ಲ ಒಂದು ಮೂಲೆಯಾಗಿಟ್ಟಿವ್ನಿ. ಮತ್ತೆ ಶ್ಯಾಮಣ್ಣನ ತೋಟಕ್ಕೆ ಹೋಗಿ ಬಾಳೆ ಎಲೆ ಬೇಕು ಅಂತ ಮೊದಲೇ ಹೇಳ್ಬೇಕಾಗಿತ್ತು ಕಡ್ಲ. ಓ, ಹೇಳಿರಾಗುತ್ತೆ ಬಿಡು, ಮದುವೆಗಿನ ಟೈಮ್ ಐತಲ್ಲ. ಅಯ್ಯೋ, ಕಣ್ಣು ಮುಚ್ಚಿ ತೆಗಿಯೋದ್ರಾಗೆ ಮದುವೆ ದಿನ ಬಂದ್ಬಿಡುತ್ತೆ ಕಣ್ಲ. ಅದಕ್ಕೆ ಮುಂಚೆ ಎಲ್ಲ ನಾವು ತಯಾರಿ ಮಾಡ್ಕೋಬೇಕು. ಇಲ್ಲ ಅಂದರೆ ಕಡೆಯ ಗಳಿಗೆಯಲ್ಲಿ
ಅದಿಲ್ಲ ಇದಿಲ್ಲ ಅಂತ ಗಂಡಿನ ಮನೆಯವರು ತಗಾದೆ ತೆಗೆದ್ಬಿಟ್ಟಾರು. ತಾತಮ್ಮ ನೀನು ಸ್ಯಾನೆ ಮಾತಾಡಿ ಆಯಾಸ ಮಾಡ್ಕೋಬೇಡ. ಏನೇನು ಮಾಡಬೇಕು ಅಂತ ಒಂದು ಮೂಲೆ ಕೂತ್ಕೊಂಡು ಹೇಳಿರೆ ಎಲ್ಲ ನಾ ಮಾಡೋಕ್ಕಿಲ್ವಾ? ಲೇ, ಮೂಲೆಯಲ್ಲಿ ಕುಂತ್ಕೊಂಡ್ರೆ ಲಗ್ನ ಆಗಕ್ಕಿಲ್ಲ ಕಣ್ಲ. ಮೂಲೆಯಲ್ಲಿರೋ ಕೆಲಸನ ಹುಡ್ಕೊಂಡಾಗ ಮಾಡಿದ್ರಯ್ಯ ಲಗ್ನ ಆಗೋದು. ಆಮೇಲೆ ಆ ಸೆಟ್ರಡ್ಡಿಲಿ 5 ಸೇರು ಅಡಿಕೆ ಹೇಳಿದ್ದೆ, ಹೋಗಿ ಕೇಳ್ಕೊಂಡು ಬಾ ತಂದವ್ರ ಅಂತ. ತಾತಮ್ಮ ಏಟ್ಕಿತ ಹೇಳಿ ನಿಂಗೆ ಆಯಾಸ ಮಾಡ್ಕೊಂಬೇಡ ಅಂತ. ಒತ್ತಾರೆ ಮಾತ್ರೆ ತಗೊಂಡ್ಯಾ? ನಾನು ಹೇಳ್ತಾನೆ ಇವಳಿ ಲಚ್ಚಿ, ನನ್ನ ಮಾತೆ ಕೇಳಕ್ಕಿಲ್ಲ ನಂತ ಮುದುಕಿ. ತಾತಮ್ಮ 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 ಏನಾಯ್ತು ತಾತಮ್ಮ ತಾತಮ್ಮ? ತಾತಮ್ಮ ಏ ನಂಜುಂಡಿ ಏನ್ಲ ಮಾತಾಡ್ಕೊಂಡು ನಿತ್ಯ, ಹೋಗಿ ಡಾಕ್ಟ್ರನ್ನ ಕರ್ಕೊಂಬಾ. ಉಸಿರು ತಾತಮ್ಮ ತಾತಮ್ಮ ಇನ್ನೂ ಮಾತಾಡಿಲ್ವಾ? ಯಾವಾಗ ಮಾತಾಡ್ತೀಯ ಚಂದು? ನಮ್ಮಮ್ಮ ನನಗೆ ಮದುವೆ ಮಾಡಿ ನನಗೆ ಮಕ್ಕಳಾದ್ಮೇಲೆ ಮಾತಾಡ್ತೀಯಾ? ಅಮ್ಮ, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಯಾವತ್ತಿದ್ರೂ ಚಂದುಗೆ ಈ ವಿಷಯನ ನಾವು ಹೇಳಲೇಬೇಕಲ್ವಾ? ನೀನು ಹೇಳೋದಕ್ಕಿಂತ ಮುಂಚೆ ಬೇರೆ ಯಾರಾದರೂ ಹೇಳಿದ್ರೆ, ಬೇರೆ ಯಾರು ಅಂದರೆ ಅರ್ಥ ಆಗಲಿಲ್ವಾ? ಅವ್ರು ಹೇಳೋದಕ್ಕಿಂತ ಮುಂಚೆ ಈ ವಿಷಯನ ನೀನೇ ಚಂದುಗೆ ಹೇಳೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ನೀನು ಹೇಳೋದೇನೋ ಸರಿ ಕಣೆ, ಆದರೆ ಅಮ್ಮ, ಆದರೆ ಗೀದ್ರೆ ಅಂದ್ಕೊಂಡು ಇನ್ನು ಎಷ್ಟು ದಿನ ಅಂತ ಮುಂದೆ ಹಾಕ್ತೀಯ? ಕಲ್ಪನಾ ಅಕ್ಕನ ಕಷ್ಟ ನಿನಗೆ ಅರ್ಥ ಆಗ್ತಾ ಇಲ್ವಮ್ಮ? ಅಕ್ಕ ಅವತ್ತು ಏನು ಹೇಳಿದ್ಲು ಹೇಳು? ಗೊಂಬೆನ ತಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹುಡುಗನ ಮನೆ ಕಡೆಯವರು ಸಾಲಾಗಿ ಬರ್ತಾ ಇದ್ದಾರಂತೆ. ಯಾರಾದರೂ ಶ್ರೀಮಂತ ಹುಡುಗ ಚೆನ್ನಾಗಿರೋನು ಬಂದು ಗೊಂಬೆನ ಕೇಳಿಬಿಟ್ರೆ ಅಕ್ಕನ ತಲೆ ಕೆಟ್ಟು ಹ್ಞೂ ಅಂತ ಹೇಳಿಬಿಟ್ರೆ ಆಗ ಏನು ಮಾಡ್ತೀಯಾ? ಅದೇಗೆ ಹ್ಞೂ ಅಂತಾಳೆ? ಅವಳೆ ತಾನೆ ಗೊಂಬೆನ ಈ ಮನೆ ಸೊಸೆ ಮಾಡ್ಕೊಂತ ಹೇಳಿರೋದು. ಕಲ್ಪನಾ ಅಕ್ಕ ಎಂತವಳು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಮ್ಮ. ಅವಳು ಯಾವಾಗ ಯಾವ ನಿರ್ಧಾರ ಬೇಕಾದರೂ ಬದಲಾಯಿಸ್ತಾಳೆ. ಈಗ ಮಾತೆಲ್ಲ ಯಾಕೆ? ಚಂದು ಹತ್ರ ಮದುವೆ ವಿಷಯ ಹೇಳೋದಕ್ಕೆ ಯಾಕೆ ಇಷ್ಟು ಹಿಂದೆ ಮುಂದೆ ನೋಡ್ತಿದ್ಯಾ? ಅದಕ್ಕೆ ಕಾರಣ ಹೇಳು ಮೊದಲು. ಕಾರಣ ಏನೂ ಇಲ್ಲ ಕಣೆ, ಆದರೆ ಮನಸ್ಸಲ್ಲಿ ಏನೋ ಒಂಥರ ಆತಂಕ. ಏನು ಆತಂಕ? ಚಂದು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತನಾ? ಅಮ್ಮ, ನೀನು ಹೇಳಿದ್ರೆ ಅವ್ನು ಖಂಡಿತ ಒಪ್ಕೊಳ್ತಾನೆ. ಆ ಭರವಸೆ ನನಗಿದೆ. ಇಷ್ಟು ವರ್ಷದಲ್ಲಿ ಚಂದು ಯಾವತ್ತಾದರೂ ನೀನು ಹಾಕಿದ ಗೆರೆನ ದಾಟಿದಾನ? ಇಲ್ಲ ತಾನೆ. ವಿನಾಕಾರಣ ಗಾಬರಿ ಆಗ್ತಿದ್ಯಾ ಅಷ್ಟೇ. ಅವನು ನನ್ನ ಮಾತನ್ನ ಯಾವತ್ತೂ ವಿರೋಧಿಸಿಲ್ಲ. ನನ್ನ ಮೊಮ್ಮಗ ನಾನು ಹಾಕಿದ ಗೆರೆನ ಯಾವತ್ತೂ ದಾಟಲ್ಲ ಅನ್ನೋ ಭರವಸೆ ನನಗಿದೆ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಯಾವತ್ತಾದ್ರೂ ಒಂದಿನ ಈ ಮಾತನ್ನು ಅವ್ನಿಗೆ ಹೇಳಲೇಬೇಕಲ್ವಾ? ಇವತ್ತೇ ಯಾಕೆ ಹೇಳಬಾರ್ದು? ಅವನಿವತ್ತು ಮನೆಗೆ ಬರ್ತಿದ್ದಾಗೇ ಈ ವಿಷಯ ಅವ್ನಿಗೆ ಹೇಳ್ತೀನಿ. ನೀನು ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೆಯದು. ಚಂದುಗೆ ಬೇಗ ಮದುವೆ ಆಗುತ್ತೆ. ಗೊಂಬೆ ಈ ಮನೆ ಸೊಸೆಯಾಗಿ ಬರ್ತಾಳೆ, ಆಯಿತಾ?